ವೀಕ್ಷಕರೇ, ನನಗೆ ಇದನ್ನು ಒಬ್ಬ ಮಹಿಳೆ ಕಳಿಸಿದ್ರು. ಪಶು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂತಂದರೆ ಅವರಿಗೆ ಸ್ವಂತ ಇಲ್ಲಿ 20,000 ರೂಪಾಯಿ ಹಣ ಬಂದಿದೆ. ಹಾಗಾಗಿ ಆ ಒಂದು ಪ್ರೂಫನ್ನು ನನಗೆ ಅವರು ತೋರಿಸ್ತಿದ್ದಾರೆ. ನೋಡಿ, ಇದೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದೆ. ಈ ಯೋಜನೆ ಏನು ಅಂದರೆ ಈ ಬಗ್ಗೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಸ್ನೇಹಿತರೆ. ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದ್ರೆ ಅಂತಂದರೆ ನಿಮಗೆ ಸಿಗುತ್ತೆ ಬರೋಬ್ಬರಿ 20,000 ಹಣ. ಈ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಕೂಡ ಯಾರ್ಯಾರು ನೋಡ್ತಿರೋ ಅವರಿಗೆ ನಾನು ಗ್ಯಾರಂಟಿ 100ಅಲ್ಲಿ ಅಂದರೆ 101% ಗ್ಯಾರಂಟಿ ಕೊಡ್ತೀವಿ. 20,000 ಹಣ ಇಲ್ಲಿ ಕೇಂದ್ರ ಸರ್ಕಾರದಿಂದ ದೊರೆಯಲಿದೆ. ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ಇದು ಯಾವುದೇ ರೀತಿ ಲೋನು ಅದು ಇದು ಅಲ್ಲ. ಇದು ಸಂಪೂರ್ಣವಾಗಿ ಹಣವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆಯಾಗಿದೆ. ಈ ಯೋಜನೆ ಆಲ್ರೆಡಿ ಅಸ್ತಿತ್ವದಲ್ಲಿ ಇತ್ತು. ಆದರೆ ನಿಮಗೆ ಅಂದರೆ ಯಾವುದೋ ಕಾರಣಾಂತರಗಳಿಂದ ಇದನ್ನು ಬಂದ್ ಮಾಡಲಾಗಿತ್ತು. ಆದರೆ ಇದೀಗ ಮತ್ತೊಂದು ಹೊಸ ರೂಪ ತಾಳಿ ಬಂದಿದೆ ಈ ಯೋಜನೆ. ನಿಮಗೆ ಅಂತೂ ಇಂತೂ ಗೊತ್ತೇ ಇಲ್ಲ. ಸೊ ನೋಡಿ, ಈ ಇನ್ಫಾರ್ಮೇಷನ್ ಅನ್ನು ನೀವು ಕೊನೆ ತನಕ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಹಾಗೂ ರಿಲೇಷನ್ಗೆ ನೀವು ಯಾರ್ಯಾರು ನೋಡ್ತೀರಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತೀರಿ ಅಂತ ಹೇಳ್ತಾ, ಒಬ್ರಿಗೆ ಈ ವಿಷಯ ಹರಡೋದ್ರಿಂದ ಎಲ್ಲರಿಗೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ನೋಡಿ, ತುಂಬಾ ಸಹಾಯ ಆಗಲಿದೆ. ನೀವು ಯಾರಿಗೆ ಶೇರ್ ಮಾಡ್ತೀರಾ ಅವರಿಗೆ ನೋಡಿ, ಇದೊಂದು ಕೇಂದ್ರ ಸರ್ಕಾರದಿಂದ ಬಂದಂತಹ ಯೋಜನೆ ಅಂಡರ್ನಲ್ಲಿ ಬರುತ್ತೆ. ಇದು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಅಂತಂದರೆ ಒಂದು ಓಲ್ ಕುಟುಂಬಕ್ಕೆ ಸಿಗುತ್ತೆ. ಆದರೆ ಅಲ್ಲಿ ಒಬ್ಬರಿಗೆ ಮಾತ್ರ ಇದೊಂದು ಕಾಲಾವಕಾಶವನ್ನು ಇವರು ಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಯಾರಿಗಾದರೂ ಇದನ್ನು ಅಪ್ಲೈ ಮಾಡಲಿಕ್ಕೆ ಒಂದು ಎಲಿಜಿಬಿಲಿಟಿ ಇರುತ್ತೆ, ಅರ್ಹತೆ ಇರುತ್ತೆ. ಯಾರು ಬೇಕಾದರೂ ಇದನ್ನು ಅಪ್ಲೈ ಮಾಡಬಹುದಾಗಿರುತ್ತದೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಕೊಡಲಾಗುತ್ತದೆ ಈ ಹಣವನ್ನು, 20,000 ಹಣವನ್ನು ಒಂದೇ ಬಾರಿಗೆ ನಿಮಗೆ ಇದು ಉಚಿತವಾಗಿ ಸಿಗುತ್ತದೆ ಸ್ನೇಹಿತರೆ. ಹಾಗಾಗಿ ಬನ್ನಿ ಇದರ ಬಗ್ಗೆ ತಿಳಿಸ್ಕೊಳ್ಳೋಣ. ಸೊ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ. ಅದು ಏನು ಅಂತ ನೀವು ತಿಳಿಸೋಣ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡ್ತೀರಾ, ನಾನು ಒರಿಜಿನಲ್ ಅಂದರೆ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡಾಗ ನೀವು ರೆಡ್ ಬಟನ್ ಕ್ಲಿಕ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ. ನಾನು ಯಾವುದೇ ಪ್ರತಿಯೊಂದು ವಿಡಿಯೋ ಮಾಡಿದ್ರೂ ಕೂಡ ನಿಮಗೆ ಅದು ಬೇಗ ಬರುತ್ತೆ ವೀಕ್ಷಕರೇ. ಹಾಗಾದರೆ ಬನ್ನಿ. ಸೊ ನೋಡಿ, ನಮ್ಮ ಉದ್ದೇಶ ಏನಂತ ಅಂದರೆ ಈ ಒಂದು ಯೋಜನೆ ಯಾರಿಗೂ ಕೂಡ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ತುಂಬ ಕಡಿಮೆ, 100 ಜನರಲ್ಲಿ ಒಬ್ಬರಿಗೆ ಮಾತ್ರ ಇದು ಗೊತ್ತಿರ್ಬೋದು ಅಷ್ಟೇ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ಇದನ್ನು ಸಂಪೂರ್ಣವಾಗಿ ನೀವು ತಿಳ್ಕೋಬೇಕು. ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಸ್ಕಿಪ್ ಮಾಡದೆ, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಖಂಡಿತವಾಗಿಯೂ ಅರ್ಜಿ ಯಾವ ರೀತಿ ಅಂದರೆ ಮಾಡಬೇಕು, ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈ ಯೋಜನೆ ಬಂದ್ಬಿಟ್ಟು ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಹಣವನ್ನು ಒಟ್ಟು ಎಷ್ಟು ಕೊಡ್ತಾ ಇದ್ದಾರೆ ಅಂತಂದರೆ 20,000 ಹಣವನ್ನು ನಿಮಗೆ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾರಿಗೆ ಸಿಗುತ್ತೆ ಅಂತ ನೋಡೋದಾದರೆ ಇದು ಕುಟುಂಬದಲ್ಲಿ ಒಬ್ಬರಿಗೆ ಅಂತಂದರೆ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಇದು ನಿಮಗೆ ಸಿಗುತ್ತದೆ. ಕುಟುಂಬದ ಒಬ್ಬ ಸದಸ್ಯರು ಅಂತಂದರೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಇಲ್ಲಿ ಸಿಗುತ್ತದೆ, ಕೊಡಲಾಗುತ್ತದೆ. ಹಾಗಾದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಒಂದೇ ಇರುತ್ತೆ. ಆದ ಕಾರಣ ನಿಮಗೆ ಏನಪ್ಪ ಒಬ್ಬರಿಗೆ ಮಾತ್ರ ಇದೊಂದು ಅವಕಾಶವನ್ನು ಹೊರಡಿಸಿದೆ ಕೇಂದ್ರ ಸರ್ಕಾರ. ಮತ್ತು ಇದಕ್ಕೆ ಕೊನೆಯ ದಿನಾಂಕ ಏನು, ಮತ್ತು ಇದನ್ನು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ದಿನಾಂಕ ಎಲ್ಲಿ ಆನ್ಲೈನಲ್ಲಿ ಇರುತ್ತೆ ಎಂಬುದರ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ಬನ್ನಿ ತಿಳ್ಕೊಳ್ಳೋಣ, ಹೋಗೋಣ ಸ್ನೇಹಿತರೆ. ಈ ಯೋಜನೆಯ ಹೆಸರನ್ನು ತಿಳಿಸ್ತೇನೆ ನೋಡಿ. ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಅಂತ ಹೇಳಿ ಇದನ್ನು ಹೇಳ್ತಾರೆ. ಹೌದು ಸ್ನೇಹಿತರೆ, ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆಯಾಗಿದೆ. ಈ ಯೋಜನೆಯ ನೀವೇನಾದರೂ ಕೇಳಿದ್ದೀರಾ? ಚೇಂಜಸ್ ಅಂದರೆ ಕೂಡ ಆಗಿದೆ. ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸುತ್ತೇನೆ. ಆದ ಕಾರಣ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಈ ಇನ್ಫಾರ್ಮೇಷನನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಶೇರ್ ಮಾಡಿದವರಿಗೂ ಕೂಡ 20,000 ಹಣವನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅಂತ ಅವರಿಗೆ ತಿಳಿಸಿ. ಇದರಿಂದ ಅವರಿಗೂ ಕೂಡ ಸಹಾಯ ಆಗುತ್ತೆ. ಈ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ಸಹಾಯ ಲಭ್ಯವಿದ್ದು, ಇದರ ಅನ್ವಯ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬದ ಮುಖ್ಯಸ್ಥನ ಒಂದು ಖಾತೆಗೆ ಈ ಹಣವನ್ನು ಹಾಕಲಾಗುತ್ತದೆ ಅಂತಾನೆ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋಣ, ಹೋಗೋಣ ಬನ್ನಿ.
ನೋಡಿ, ಮೊದಲನೇದಾಗಿ ಇವರು ದಾಖಲಾತಿಗಳು ಏನೇನು ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ ಇವರು 20,000 ಹಣ ನಿಮಗೆ ಹಣವನ್ನು ಕೊಡ್ತಾರೆ. ಆದರೆ ನಿಮ್ಮ ಬಳಿ ಒಂದು ಎಲಿಜಿಬಿಲಿಟಿ ತಿಳ್ಕೊಬೇಕಾಗಿರೋದು ನಿಮ್ಮ ಮೇನ್ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಇರಬೇಕು. ಅಂತಂದರೆ ಈ ಒಂದು ಹಣವನ್ನು ನೀವು ಪಡಿಬೇಕು ಅಂತಂದರೆ ಕೆಲವೊಂದಿಷ್ಟು ರೂಲ್ಸ್ಗಳಂತಂದರೆ ಎಲಿಜಿಬಿಲಿಟಿ ಅಂತ ಹೇಳ್ತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಹಾಗೆ ಕನ್ನಡದಲ್ಲಿ ಅರ್ಹತೆ ಅಂತ ನಾವು ಹೇಳ್ತೇವೆ. ಸೊ ಈ ಅರ್ಹತೆಯನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ಸೊ ಈ ಒಂದು ಮಾಡಿದ್ದೆ ನೀವು ಈ ಅರ್ಹತೆ ಅಂಡರ್ನಲ್ಲಿ ಬರ್ತೀರಾ, ಹಣವನ್ನು ಪಕ್ಕಾ ಪಡೆದುಕೊಳ್ತೀರಾ. ಯಾಕಂತಂದರೆ ಅರ್ಜಿ ಹಾಕಿದ ಕೆಲವು ದಿನಗಳಲ್ಲಿ ಹಣ ನಿಮ್ಮ ಖಾತೆಗೆ ಬಂದು ನಿಮ್ಮ ಕೈಗೆ ಸೇರಲಿದೆ. ನೋಡಿ, ಒಂದಲ್ಲ ಎರಡಲ್ಲ, ಇದು 20,000 ಹಣ ನಿಮಗೆ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ನಾರ್ಮಲ್ ವಿಡಿಯೋ ಅಂತ ಅನ್ಕೋಬೇಡಿ. ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ, ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ. ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ನೀವು ಶೇರ್ ಮಾಡಿ. ಅಂದರೆ ಬಿಕಾಸ್ ನಾನು ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಈ ಇನ್ಫಾರ್ಮೇಷನ್ ನೀವು ಶೇರ್ ಮಾಡೋದ್ರಿಂದ ಸೊ ಅವ್ರು ನೋಡಿ ನಾನು ತಲುಪಲಿ. ಯಾಕಂತಂದರೆ ಈ ಒಂದು ಸ್ಕೀಮ್ ಯಾವ ವಿಡಿಯೋನೂ ಕೂಡ ನಿಮಗೆ ಶೇರ್ ಮಾಡಿ ಅಂತ ಇದರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಇವಾಗ ಏನಿದೆ ಮತ್ತೆ ಅರ್ಹತೆ ಏನು ಅಂತ ಹೋಗೋಣ. ನೋಡಿ, ಅರ್ಹತೆ ಬಂದ್ಬಿಟ್ಟು ನೋಡಿ, ಇಲ್ಲಿ ಯೋಜನೆಯಡಿ ನಿಮಗೆ ಇಲ್ಲಿ ಮೊದಲನೆಯದಾಗಿ ಇವರು 20,000 ಹಣ ಇವರು ಕೊಡ್ತಾ ಇದ್ದಾರೆ. ಅಂತಂದರೆ ನೀವು BPL ರೇಷನ್ ಕಾರ್ಡನ್ನು ಹೊಂದಿರುವಂತಹ ಇರಬೇಕಾಗುತ್ತೆ. ಹೌದು, ಯಾರ್ಯಾರ ಬಳಿ BPL ಕಾರ್ಡ್ ಇರುತ್ತೋ ಅಂಥವರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಇದರಿಂದ ಅವರಿಗೆ ಸಹಾಯ ಆಗುತ್ತೆ. ಮತ್ತು ಇಲ್ಲಿ ಕುಟುಂಬ ಮುಖ್ಯಸ್ಥ ಯಾರಿರ್ತಾರೆ ಹಣವನ್ನು ಒಂದು ನಿಗದಿ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಯಾಕೆ ಇದನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನೋಡಿ, ಇಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮುಖ್ಯಸ್ಥ ಅಥವಾ ಮುಖ್ಯಸ್ಥೆ ಅವರು ಮರಣ ಅಂದರೆ ಹೊಂದಿರ್ತಾರೆ. ನೋಡಿ, ಅಂತಹ ಒಂದು ಕುಟುಂಬಕ್ಕೆ ಇವರು 20,000 ಹಣವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತೆ. ಇಷ್ಟಕ್ಕೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಇಷ್ಟೊಂದು ಕ್ರೈಟೀರಿಯಾಗಳು ನಿಮ್ಮ ಬಳಿ ಇತ್ತು ಅಂತಂದರೆ ಖಂಡಿತ ನೀವು ಇದಕ್ಕೆ ಹಣವನ್ನು ಪಡಿಬಹುದಾಗಿರುತ್ತದೆ. ಸೊ ನೋಡಿ, ನಿಮ್ಮ ಬಳಿ ಏನಾದರೂ ಈ ಒಂದು ಅರ್ಹತೆ ಇಲ್ಲ ಅಂತಂದರೆ ನಿಮ್ಮ ಸ್ನೇಹಿತರಿಗೂ ಇದ್ದೇ ಇರುತ್ತೆ. ಹಳ್ಳಿ ಕಡೆ ಅಂದರೆ ಹಳ್ಳಿಯಲ್ಲಿ ಅಂತೂ ಎಷ್ಟೋ ಜನರಿಗೆ ಈ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಸ್ನೇಹಿತರೆ. ದಯವಿಟ್ಟು ಅವರಿಗೆ ಈ ವಿಡಿಯೋನ ತಲುಪಿಸಿ. 20,000 ಹಣವನ್ನು ಅವರಿಗೆ ನೀವು ಯಾವ ರೀತಿ ಪಡಿಬೇಕು ಅನ್ನೋದನ್ನು ಕೂಡ ತಿಳಿಸಿ. ನೋಡಿ, ಯಾವ ರೀತಿ ಅಂತಂದರೆ ಇಲ್ಲಿ ಪ್ರಮುಖ ಅವರಿಗೆ ತಗೊಳ್ಳೋಕ್ಕೆ ಹೇಳಿ. ಯಾವು ಅಂತಂದರೆ ವಾಸಸ್ಥಳ ಪ್ರಮಾಣ ಪತ್ರ ಮತ್ತು ಮರಣ ಪತ್ರ. ಅವರಿಗೆ ನೀವು ಪ್ರಮಾಣ ಪತ್ರ ಹಾಗೂ ಮೂರನೆಯದಾಗಿ ಪಂಡಿತರ ಚೀಟಿ. ನೋಡಿ, ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಅಂತಂದರೆ ಈ ವಾಸಸ್ಥಳ ಪ್ರಮಾಣ ಪತ್ರ ಅಂತಂದರೆ ಏನು ಅಂತ ನೀವು ಕೇಳಬಹುದು ಸ್ನೇಹಿತರೆ. ನೋಡಿ, ನಿಮ್ಮ ಒಂದು ವಾಸವಿರುವಂತಹ ಅಡ್ರೆಸ್ ಅದರಲ್ಲಿ ಇರಬೇಕು. ಸೊ ಅಂತಹ ಒಂದು ID ಪ್ರೂಫ್ನ ನೀವು ತೊಗೊಂಡು ಹೋಗಬೇಕಾಗತ್ತೆ. ನಿಮ್ಮ ಬಳಿ ಇದ್ದರೆ ಸಾಕು. ಲೈಕ್ ಅಂದರೆ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು ಏನಂತಂತಾರೆ ವೋಟರ್ ID, ಪ್ಯಾನ್ ಕಾರ್ಡ್ ಅಂದರೆ. ಸೊ ಮೇನಾಗಿ ನೀವು ಎರಡನೆಯದಾಗಿ ಮರಣ ಪ್ರಮಾಣ ಪತ್ರ ಅಂತ ಹೇಳ್ತಾರೆ. ಅಂತಂದರೆ ನಿಮ್ಮ ಕುಟುಂಬದ ಮುಖ್ಯಸ್ಥ ಅಂದರೆ ಯಾರಿರ್ತಾರೆ ಇಲ್ಲಿ ಮರಣ ಹೊಂದಿರ್ತಾರಲ್ಲ, ಸೊ ಅಂಥವರ ಒಂದು ಮರಣ ಪ್ರಮಾಣ ಪತ್ರವನ್ನು ನೀವು ಕೊಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ನಂತರ ಪಡಿತರ ಚೀಟಿ ಅಂದರೆ ನೋಡಿ, ಈ ಪಡಿತರ ಚೀಟಿ ಯಾವುದು ಅಂತಂದರೆ BPL. ಹೌದು, BPL ಅಂತ ನಿಮ್ಗೆ ಗೊತ್ತಿರುತ್ತೆ, ರೇಷನ್ ಕಾರ್ಡ್. ಇಂತಹ ಒಂದು ಕುಟುಂಬಗಳು ಮಾತ್ರ ಇದನ್ನು ಪಡೆಯಬಹುದಾಗುತ್ತದೆ, ಕ್ರೈಟೀರಿಯಾ ಆಗಿರ್ತದೆ. ಮತ್ತು ಈ ಯೋಜನೆಯ ಹೆಸರು ಬಂದ್ಬಿಟ್ಟು ಕುಟುಂಬಗಳಿಗೆ ಒಂದು ನೆರವನ್ನು ಮಾಡಲಿಕ್ಕೆ ರೂಪಿಸುವಂತಹ ಇದು ಯೋಜನೆಯಾಗಿದೆ. ಈ ನೆರವು ಯೋಜನೆಯಾಗಿದೆ. ಈ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ಸಹಾಯಧನ ಲಭ್ಯವಿದ್ದು ಏನು ಮಾಡ್ತಾರೆ ಅವರು, ಇದರ ಅನ್ವಯ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಮುಖ್ಯಸ್ಥನ ಮರಣದ ನಂತರ ಒಂದು ಬಾರಿ ಸಹಾಯಧನ ನೀಡಲಾಗುವುದು. ನೋಡಿ, ಇದನ್ನು ಪದೇ ಪದೇ ಕೊಡುವುದಿಲ್ಲ, ಕೇವಲ ಒಂದೇ ಸಲ ಕೊಡೋದಾಗಿದೆ. ಕಂತುಗಳ ರೂಪದಲ್ಲಿ ಹಾಕೋದಿಲ್ಲ, ಡೈರೆಕ್ಟಾಗಿ 20,000 ಹಣವನ್ನೇ ಒಂದೇ ಬಾರಿಗೆ ನಿಮ್ಮ ಖಾತೆಗೆ ಏನಿರುತ್ತಲ್ವ, ಯಾವುದು ಕೊಟ್ಟಿರ್ತೀರ ಖಾತೆಗೆ ಜಮಾ ಮಾಡ್ತಾರೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇನ್ಫಾರ್ಮೇಷನನ್ನು ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಅಂದರೆ ಯಾರ್ಯಾರು ನಿಮ್ಮ ಸಂಬಂಧಪಟ್ಟಂತಹ ಯಾರ್ಯಾರು ಫ್ರೆಂಡ್ಸ್ಗಳಿರ್ತಾರೋ ಅವ್ರಿಗೆಲ್ಲ ಅಪ್ಡೇಟ್ ಕೂಡ ಮಾಡಿ. ಈ ವಿಡಿಯೋ ಅವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಅರ್ಜಿ ಸಲ್ಲಿಸೋದು
ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಯಾವ ಥರ ಅಪ್ಲಿಕೇಶನಲ್ಲಿ ಹೋಗಿ ನೀವು ಅಪ್ಲೈ ಮಾಡೋದು ಅಂತ ಹೇಳಿಬಿಟ್ಟು ನೀವು ನಿಧಾನಕ್ಕೆ ನೋಡಿ ಯಾವ ಥರ ಅಂತ ಹೇಳಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸೈಬರಲ್ಲಿ ಹೋಗಿ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರ್ಯಾರು ನಿಮ್ಮ ಸ್ನೇಹಿತರಾಗಲಿ ಯಾರಾದರೂ ರಿಲೇಷನಲ್ಲಾಗಲಿ ಈ ಥರ ಯಾರಾದರೂ ಇದ್ದರೆ ಅಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಕೆಳಗಡೆ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.